ಎಲ್ಲರೂ ನಮಸ್ತೆ. ಸೊ ನಾನು ಟ್ರೆಸರ್ ನಿಫ್ಟಿಗೆ ಜಾಯ್ನ್ ಆಗಿಬಿಟ್ಟು ಇವತ್ತಿಗೆ ಸಾರಿ, ಅದು 25 ಅಂತ ಹೇಳಿದ್ದೀನಿ. 57 ಡೇಸ್ ಆಗ್ತಾ ಬಂತು ನಾನು ಜಾಯ್ನ್ ಆಗಿಬಿಟ್ಟು. ಫಸ್ಟಿಗೆ ಇದು ಜಾಯ್ನ್ ಆಗಿದ್ದು ಇವತ್ತು ಮಾರ್ಚ್ 29. ಇವತ್ತು ಸ್ಯಾಟರ್ಡೆ ನೋಡ್ಬೋದು. ಟೈಮ್ ಬಂದುಬಿಟ್ಟು 1:15 ಆಗಿದೆ. ಬನ್ನಿ ನನಗೆ ನನ್ನ ಲೈವಲ್ಲಿ ನಂದು 56 ಡೇಸ್ದು ಎಷ್ಟೆಲ್ಲ ಅರ್ನಿಂಗ್ ಆಗಿದೆ, ಹಾಗೆ ಇವತ್ತೆಷ್ಟು ಅರ್ನಿಂಗ್ ಆಗುತ್ತೆ ನಿಮಗೆಲ್ಲವೂ ನಾನು ತೋರಿಸ್ಕೊಡ್ತೀನಿ. ಬನ್ನಿ. ಸೊ ಪ್ರೊಮೋದಲ್ಲಿ ಹೋಗ್ತಾಯಿದ್ದೀನಿ. ಸೊ ನೋಡ್ಬೋದು ಇಲ್ಲಿ ರಿಫ್ರೆಶ್ ಕೂಡ ಕೊಡ್ತಾಯಿದ್ದೀನಿ. ಸೊ ನಾನು ಇಲ್ಲಿ ಲೈವಲ್ಲಿ ಮಾಡ್ತಕ್ಕಂಥ ವಿಡಿಯೋ ಇದು. ಸೊ ನನ್ನ ಟೋಟಲ್ ವ್ಯಾಲೆಟ್ ಬ್ಯಾಲೆನ್ಸ್ ಬಂದುಬಿಟ್ಟು 1,61,000 ಇದೆ. ಟುಡೇ ಅರ್ನಿಂಗ್ 0 ತೋರಿಸ್ತಾ ಇದೆ. ಸೊ ಇಲ್ಲೂ ಸಹ ನೋಡ್ಬೋದು. ಸೊ ಏನಾದರೂ ಆಫರ್ ಇದ್ದರೆ ಇಲ್ಲಿ ಬರುತ್ತೆ. ಸೊ ಇವತ್ತು ಸಹ ಆಫರ್ ಇದೆ, ಬೇಕಂದರೆ ಓದ್ಕೊಳ್ಳಿ, ನಾನು ಕ್ಯಾನ್ಸಲ್ ಮಾಡಿ. ಸೊ ನಂದು ಟುಡೇ ಅರ್ನಿಂಗ್ ಇಲ್ಲೂ ಸಹ ನಂದು 0 ತೋರಿಸ್ತಾ ಇದೆ. ನಾನು ಇಲ್ಲಿ ಟ್ರೇಡಿಂಗ್ ಮಾಡಿದಾಗ ನನಗೆ ಟುಡೇ ಅರ್ನಿಂಗ್ ಬಂದುಬಿಡುತ್ತೆ. ಬನ್ನಿ ಎಷ್ಟು ಬರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ರಿಸರ್ವ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡಾಗ ಒಂದು ಕನ್ಫರ್ಮ್ ಅಂತ ಒಂದು ಇಲ್ಲಿ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಬರುತ್ತೆ, ವೆಯ್ಟ್ ಮಾಡಬೇಕು. ನಮಗೆ ಇದು ಸ್ಟಾಪ್ ಆದಮೇಲೆ ನಾವಲ್ಲಿ ಸೇಲ್ ಮಾಡೋಕ್ಕಂಥದ್ದು ವೆಯ್ಟ್ ಮಾಡಬೇಕು, ಈ ರೀತಿ ಬರಬೇಕಾದ್ರೆ. ಸೊ ಈ ರೀತಿ ಒಂದು ಟೈಮಿಂಗ್ಸ್ ಬಿದ್ದ ನಾವು ಇಲ್ಲಿ ಕಲೆಕ್ಷನ್ ಅಂತ ಇರುತ್ತೆ ಪಕ್ಕದಲ್ಲಿ, ಅಲ್ಲೇ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಒಂದು ಸೇಲ್ ಅಂತ ಒಂದು ಕಾಣಿಸುತ್ತೆ, ಒಂದು ಬಟನ್ನು, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮತ್ತೆ ಕಂಪ್ಲೀಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡಾಗ ನಮ್ಮದು ಟುಡೇ ಅರ್ನಿಂಗ್ ಆಗುತ್ತೆ. ಸೊ ಬನ್ನಿ ತೋರಿಸ್ತೀನಿ ಇವಾಗ ಎಷ್ಟು ಇವತ್ತಿಂದ ಅರ್ನಿಂಗ್ ಆಗಿದೆ ಅಂತೇಳಿ. ಸೊ ನೋಡ್ಬೋದು 19.171 ಆಗಿದೆ. ಸೊ ನಂದು ಟೋಟಲ್ ಅರ್ನಿಂಗ್ ಬಂದುಬಿಟ್ಟು 1,63,000 ಆಗಿದೆ. ಸೊ ಇವತ್ತಿಂದು 1,900 ರೂಪಾಯಿ ಬಂದಿದೆ. ಸೊ ನಾನು ರಿಫ್ರೆಶ್ ಕೂಡ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಯಾವುದೇ ಕಾರಣಕ್ಕೂ ಫೇಕ್ ಇಲ್ಲ, ಇದೊಂದು ಗೌರ್ಮೆಂಟ್ ಕಡೆಯಿಂದ ಸರ್ಟಿಫೈಡ್ ಆಗಿರೋಂಥ ಒಂದು ಪ್ಲ್ಯಾಟ್ಫಾರ್ಮು. ಇಲ್ಲಿ ಸುಮಾರು ಜನ ದಿನಕ್ಕೆ ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾರೆ. ಸೊ ನನಗೆ 300 ರೂಪಾಯಿಂದ ಸ್ಟಾರ್ಟ್ ಆಗಿದ್ದಂಥದ್ದು ಇವತ್ತು ನನಗೆ 1,900 ರೂಪಾಯಿವರೆಗೂ ಪರ್ ಡೇ ಬರ್ತಾಯಿದೆ. ನಾನು ಇಲ್ಲಿ ಯಾರನ್ನು ಜಾಯಿನ್ ಮಾಡಿಸಿ ಅರ್ನಿಂಗ್ನ ಮಾಡ್ತಾಯಿಲ್ಲ. ಇವತ್ತು ನನ್ನ ಅಮೌಂಟಿಗೆ ಇಲ್ಲಿ ಪ್ರಾಫಿಟ್ ಕೊಡ್ತಾ ಹೋಗ್ತಿದೆ ಕಂಪನಿ. ಸೊ ಇಂಟ್ರೆಸ್ಟ್ ಇದ್ದರೂ ಕನ್ನಡದಲ್ಲಿ ನಿಮಗೆ ಟ್ರೈನಿಂಗ್ ಸಿಗುತ್ತೆ, ಟ್ರೈನಿಂಗ್ ಅಟೆಂಡ್ ಕನ್ನಡದಲ್ಲಿ ಟ್ರೈನಿಂಗ್ ಸಿಗ್ತಾಯಿದೆ. ಟ್ರೈನಿಂಗ್ ಅಟೆಂಡ್ ಮಾಡಿಕೊಂಡು ಈ ಪ್ಲ್ಯಾಟ್ಫಾರ್ಮ್ಗೆ ಜಾಯಿನ್ ಆಗಿ, ಅದು ನಿಮಗೆ ಬಿಫೋರ್ ಜಾಯ್ನಿಂಗ್ ಫ್ರೀಯಾಗಿ ಸಿಗ್ತಾಯಿದೆ. ಸೊ ನನಗಂತೂ ತುಂಬಾ ಖುಷಿ ಆಗುತ್ತೆ, ಮನೇಲೇ ಇದ್ದು ಇಷ್ಟೆಲ್ಲ ನಾನು ಅರ್ನಿಂಗ್ ಮಾಡ್ತಿದ್ದೀನಿ ಅಂತ ಬಿಟ್ಟು ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಮುಂಚೆ ನಾನು ವರ್ಕ್ ಮಾಡ್ತಿರೋ ಪ್ಲ್ಯಾಟ್ಫಾರ್ಮಲ್ಲೆಲ್ಲ ನಾವು ಕೋರ್ಸಿಗೆ ಪೇ ಮಾಡಿ ಕೋರ್ಸ್ನ ಕಲಿತು 3-4 ಮಂತು ಆಮೇಲೆ ನಾವು ಅಲ್ಲಿ ವರ್ಕ್ ಮಾಡಿ ಅರ್ನಿಂಗ್ನ ಮಾಡಬೇಕಿತ್ತು. ಬಟ್ ಇದರಲ್ಲಿ ಏನೂ ವರ್ಕ್ ಇಲ್ಲ, ಜಸ್ಟ್ ನಾವು ಒಂದು 2 ಮಿನಿಟ್ಸಲ್ಲಿ ಇಲ್ಲಿ ಟ್ರೇಡಿಂಗ್ ಮಾಡಿ ಸಾಕು, ನಮಗೆ ಪ್ರಾಫಿಟ್ ಬಂದು ಹೋಗುತ್ತೆ. ಸೊ ಮನೇಲೇ ಇದ್ಕೊಂಡು ಆರಾಮಾಗಿ ನಿಮ್ಮ ಫ್ರೀ ಟೈಮಲ್ಲಿ ನೀವು ವರ್ಕ್ ಮಾಡಿ ಅರ್ನಿಂಗ್ನ ಮಾಡ್ಬೋದು. ಇಂಟ್ರೆಸ್ಟ್ ಇದ್ದವರು ನನ್ನ ನಂಬರ್ ಕೊಟ್ಟಿದ್ದೀನಿ, ನನ್ನ ನಂಬರ್ಗೆ ಕಾಲ್ ಆದರೂ ಮಾಡಿ, ಮೆಸೇಜ್ ಆದರೂ ಮಾಡಿ, ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ನೀವು ಟ್ರೈನಿಂಗ್ ಕೂಡ ಅಟೆಂಡ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ಕೊಳ್ಳಿ. ನಾನು ಡೈಲಿಯಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ಕೊಂಬಂದಿದ್ದೀನಿ ನಂದು ಅರ್ನಿಂಗ್ಸ್ದು. ಒಂದ್ಸಲ ಚೆಕ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಇಷ್ಟ ಆದರೆ. ನಿಮಗೇನು ಡೌಟ್ ಇದ್ದರೆ ಕಾಮೆಂಟ್ಸ್ ಮಾಡಿ. ತುಂಬ ಜನ ಬೇರೆ ಕಡೆ ಜಾಯಿನ್ ಆಗಿದ್ದಾರೆ, ಅವ್ರಿಗೆ ವಿತ್ಡ್ರಾ ಮಾಡೋದೆಲ್ಲ ಗೊತ್ತಿಲ್ಲ, ನನಗೆ ಮೆಸೇಜ್ ಮಾಡ್ತಾಯಿದ್ದಾರೆ. ಸೊ ಅಕ್ಕ ಯಾವ ರೀತಿ ವಿತ್ಡ್ರಾ ಮಾಡಬೇಕು ಹೇಗೆ ಅಂತ ಕೇಳ್ತಾ ಇದ್ದಾರೆ. ಬಟ್ ನಾನು ನಾನು ರೆಸ್ಪಾನ್ಸ್ ಮಾಡ್ತಾಯಿದ್ದೀನಿ. ಸೊ ನೀವು ಒಂದು ಕಡೆ ಜಾಯಿನ್ ಆಗ್ತೀರಾ ಅಂತ ಹೇಳಿದ್ರೆ ಅವ್ರು ನಿಮಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ, ಯಾವ ರೀತಿ ನಿಮಗೆ ಹೆಲ್ಪ್ ಮಾಡ್ತಾರೆ ಇಲ್ಲಿ ವರ್ಕ್ ಮಾಡೋದಕ್ಕೆ, ಸೊ ಅದ್ರ ಮೇಲೆ ನೀವು ಅದನ್ನು ನೋಡ್ಕೊಂಡು ನೀವು ಜಾಯಿನ್ ಆಗಬೇಕಾಗುತ್ತೆ. ಯಾಕಂದರೆ ಕೆಲವೊಬ್ಬರು ಜಾಯಿನ್ ಆದ ತಕ್ಷಣ ಇಲ್ಲಿ ರೆಸ್ಪಾನ್ಸೇ ಮಾಡಲ್ಲ, ಆ ರೀತಿ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಬನ್ನಿ, ಒಬ್ಬರು ನನಗೆ ಮೆಸೇಜ್ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅವರು ಬೇರೆ ಕಡೆ ಜಾಯಿನ್ ಆಗಿದ್ದಾರೆ. ಅವ್ರಿಗೆ ಪಾಪ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅಂತ ನನಗೆ ಮೆಸೇಜ್ ಮಾಡ್ತಾಯಿದ್ರು. ಯಾವ ರೀತಿ ಡೆಪಾಸಿಟ್ ಮಾಡಬೇಕಕ್ಕ ಅಂತ ನನಗೆ ನೋಡಿ ತುಂಬ ಮೆಸೇಜ್ ಮಾಡಿದ್ದಾರೆ ನನಗೆ ಇಲ್ಲಿ. ಸೊ ಅವರು ಜಾಯಿನ್ ಆಗಿ 45 ಡೇಸ್ ಆಗಿದೆ ಅಂತೆ. ಸೊ ಬೇಕಾದರೆ ಓದ್ಕೊಳ್ಳಿ, ವಿತ್ಡ್ರಾ ಮಾಡೋದು ಅವ್ರು ಹೇಳ್ಕೊಡ್ತಾ ಇಲ್ಲಕ್ಕ, ನನಗೆ ಹೆಲ್ಪ್ ಮಾಡಿ ಅಂತೆಲ್ಲ ಕೇಳಿದರು. ಸೊ ಓಕೆ ಆಯಿತು ಅಂತ ಹೇಳಿದ್ದೀನಿ. ಸೊ ಅವ್ರಿಗೆ ಕಾಲ್ ಕೂಡ ಮಾಡಿದ್ದಾರೆ. ಸೊ ನಾನು ಸಂಜೆ ಫ್ರೀ ಮಾಡ್ಕೊಂಡು ಅವ್ರಿಗೆ ನಾನು ಕಾಲ್ ಮಾಡಿ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಬೇಕಂತೇಳಿ. ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅವರು, ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಅಂತೇಳಿ. ಸೊ ಅವ್ರ ಹತ್ರ ಇಷ್ಟೆಲ್ಲ ಅಮೌಂಟ್ ಆಗಿದೆ. ಇವರು ಬೇರೆ ಕಡೆ ಜಾಯ್ನ್ ಆಗಿರೋದು ನನಗೆ ಕೇಳ್ತಾಯಿದ್ರು, ಅಕ್ಕ ಪ್ಲೀಸ್ ಅಕ್ಕ ನನಗೆ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ 3 ಇಯರ್ಸ್ ಮಗು ಕೂಡ ಇದೆ ಅಂತೆ. ಹಾಗಾಗಿ ರಿಕ್ವೆಸ್ಟ್ ಮಾಡಿಕೊಂಡ್ರು, ಓಕೆ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡ್ತೀನಿ. ನೀವು ಇದೇ ಥರನೇ ಬೇರೆ ಕಡೆ ಜಾಯಿನ್ ಆಗಿ
ಆಮೇಲೆ ಅವರೇನೋ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದರೆ ನನ್ನ ಹತ್ರ ಬರೋಕ್ಕೆ ಹೋಗ್ಬೇಡಿ. ಇವಾಗ ಏನೋ ಗೊತ್ತಿಲ್ಲದೇ ಹೋಗಿದ್ದಾರೆ. ಸೊ ನೀವು ಗೊತ್ತಿದ್ದು ಬೇರೆ ಕಡೆ ಹೋಗಿ ಮತ್ತೆ ನನ್ನ ಹತ್ರ ಬಂದರೆ ದಯವಿಟ್ಟು ನನ್ನ ಅಂಥವ್ರಿಗೆ ನಾನು ಏನೂ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ನನಗೂ ಮಕ್ಕಳಿದ್ದಾರೆ, ನನ್ನ ಹತ್ರನೂ ಜಾಯಿನ್ ಆಗಿದ್ದಾರೆ, ಅವ್ರಿಗೂ ನಾನು ರೆಸ್ಪಾನ್ಸ್ ಮಾಡಬೇಕಾಗುತ್ತೆ. ಸೊ ಗೊತ್ತಿಲ್ಲದೇ ಬೇರೆ ಕಡೆ ಹೋಗಿ ಜಾಯಿನ್ ಆಗಿದ್ದವ್ರಿಗೆ ನಾನು ಹೆಲ್ಪ್ ಮಾಡ್ತೀನಿ. ಗೊತ್ತಿದ್ದು ಹೋದರೆ ನಾನು ನಿಜವಾಗ್ಲೂ ನಾನು ಹೆಲ್ಪ್ ಮಾಡೋಕ್ಕೋಗಲ್ಲ. ಸೊ ಇಂಟ್ರೆಸ್ಟ್ ಇದ್ದವ್ರು ನಂಬರ್ ಕೊಟ್ಟಿದ್ದೀನಿ, ಕಾಲ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಒಂದು ಸಲ ನಂದು ಎಷ್ಟೆಲ್ಲ ಡೈಲಿ ಅರ್ನಿಂಗ್ ಆಗ್ತಾ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಅವಾಗಾದ್ರೂ ನಿಮಗೆ ನಂಬಿಕೆ ಬರುತ್ತೆ. ಸೊ ನಾನು ಜಸ್ಟ್ ಇಲ್ಲಿ ನಾನು 2 ಮಿನಿಟ್ಸಲ್ಲಿ ನನಗೆ ಇಲ್ಲಿ ಅರ್ನಿಂಗ್ ಆಗೋಂಥ ಇದು ಪ್ಲ್ಯಾಟ್ಫಾರ್ಮು. ಸೊ ಇಂಟ್ರೆಸ್ಟ್ ಇದ್ದರು ಜಾಯಿನ್ ಆಗಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.